UGC ಗೈಡ್ಲೈನ್ಸ್ ಅಲ್ಲಿ ಏನಿದೆ, ಯಾರು ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರೆ, ಗೇಟ್ ಟು ಎಂಟ್ರಿ ಪಾಯಿಂಟ್ ಅಲ್ಲಿ ಮೊದಲನೇದಾಗಿದ್ದು CCTV ಕ್ಯಾಮ್ರಾ ಇರಬೇಕು. CCTV ಕ್ಯಾಮ್ರಾ ಜೊತೆ ಒನ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಅಲ್ಲಿ 3 ಗಾರ್ಡ್ಸ್ ಇರಬೇಕು. ಇಂಗ್ಲಿಷ್ ಅಲ್ಲಿ 3 ಗಾರ್ಡ್ಸ್ಗೆ ಸಫಿಷಿಯೆಂಟ್ಲಿ ಆರ್ಮ್ಡ್ ಅಂತ ಅಂತಾರೆ. ಇವತ್ತೇ ನೀವು ನೋಡ್ಬೋದು, ನಮ್ಮ ಜಿಲ್ಲೆಯಲ್ಲಿರ್ಬೋದು ಎಲ್ಲಾ ಕಡೆ ಕೊಡೋದಕ್ಕೆ ಆಗುವುದಿಲ್ಲ ಸಾಕಷ್ಟು ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ. ಅದಕ್ಕೆ ಅವರು ಸಫಿಷಿಯೆಂಟ್ಲಿ ಆರ್ಮ್ಡ್ ಇರಬೇಕು ಅಂತಂದ್ರೆ ಅವ್ರ ಹತ್ರ ಏನಾದ್ರೂ ಒಂದು ವಸ್ತು ಇರಬೇಕು ಈ ಜನರಿಗೆ ಪ್ರೊಟೆಕ್ಷನ್ ಕೊಡುವುದಕ್ಕೆ. ಇದರಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಮೆಕ್ಯಾನಿಸಮ್, ಯಾರ್ಯಾರು ಬರ್ತಾ ಹೋಗ್ತಾ ಇರ್ತಾರೆ ಅವ್ರ ID ಕಾರ್ಡ್ ಚೆಕ್ ಮಾಡೋದಿರ್ಬೋದು, ಬ್ಯಾಗ್ ಗಳಲ್ಲಿ ಏನೇನ್ ತರ್ತಾ ಇದಾರೆ, ಏನೇನ್ ಹಾಸ್ಟೆಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಏನೇನ್ ಒಳಗಡೆ ತರ್ತಾ ಇದಾರೆ ಅದನ್ನು ಕೂಡ ಸೆಕ್ಯೂರಿಟಿ ಗಾರ್ಡ್ಸ್ ಪರಿಶೀಲಿಸಬೇಕು. ಇದು ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗ್ತಾ ಇಲ್ಲ. ಏನ್ ವಾಲ್ ಇದೆ ಶಿಕ್ಷಣ ಸಂಸ್ಥೆ ಅಥವಾ ಹಾಸ್ಟೆಲ್ ವಾಲ್ ಇದೆ, ಆ ವಾಲ್ ಕೂಡ ಎಷ್ಟು ಹೈಟ್ ಇರಬೇಕು, ಆ ವಾಲ್ ಮೇಲೆ ಏನ್ ವೈರ್ ಇದೆ ಆ ವೈರ್ ಕೂಡ ಮಾಡಬೇಕು ಅಂತ ಈ UGC ಗೈಡ್ಲೈನ್ ಅಲ್ಲಿ ಇದೆ. ಬಯೋಮೆಟ್ರಿಕ್ ವೇ ಆಫ್ ಮಾರ್ಕಿಂಗ್ ಸ್ಟೂಡೆಂಟ್ ಅಟೆಂಡೆನ್ಸ್ ಅಂತ ಇದೆ. ಅದ್ರ ಜೊತೆ ಸೆಕ್ಯೂರಿಟಿ ಗಾರ್ಡ್ ಜೊತೆ ಒಬ್ಬ ಮಹಿಳೆ ಸೆಕ್ಯೂರಿಟಿ ಗಾರ್ಡು ಕೂಡ ಇರಬೇಕು, ವಿದ್ಯಾರ್ಥಿನಿಯರ ಬ್ಯಾಗು ಕೂಡ ಚೆಕ್ ಮಾಡೋದಕ್ಕೆ. ಇವೆಲ್ಲ ನಮ್ದು UGC ಗೈಡ್ಲೈನ್ಸ್ ಆನ್ ಸೇಫ್ಟಿ ಆಫ್ ಸ್ಟೂಡೆಂಟ್ಸ್ ಆನ್ ಅಂಡ್ ಆಫ್ ಕ್ಯಾಂಪಸಸ್ ಆಫ್ ಹೈಯರ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದೆ. ಅದಕ್ಕೆ ನಮ್ಮ ಮನವಿ ಏನಂತಂದ್ರೆ, ಮೊದಲನೇದಾಗಿ ಯಾರು ಆರೋಪಿ ಇದ್ದಾರೆ ಅವರಿಗೆ ಒಂದು ಕಠಿಣ ಕ್ರಮ ತಗೊಳ್ಬೇಕು. ಈ ರೀತಿ ಕ್ರಮ ತಗೊಳ್ಬೇಕು ಕಿ ನಾಳಿನ ದಿವಸ ಇಂಥ ಒಂದು ಕ್ರೈಮ್ ಬೇರೆ ಯಾರು ಮಾಡಬಾರ್ದು. ಅದ್ರ ಜೊತೆ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಇದು ಏನ್ ಗೈಡ್ಲೈನ್ಸ್ ಇದೆ ಈ ಗೈಡ್ಲೈನ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡಬೇಕು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ಇಂಥ ಘಟನೆಗಳು ಮತ್ತೊಂದ್ಸಲ ಆಗುವುದಿಲ್ಲ. ಇದ್ರ ಜೊತೆ ನಾವು ಕೂಡ ಈಗಾಗಲೇ ಸ್ವಲ್ಪ ದಿವಸ ಮುಂಚೆ ಪೆಪ್ಪರ್ ಸ್ಪ್ರೇ ನಾವು ಜಿಲ್ಲೆಯ ಎಷ್ಟೋ ವಿದ್ಯಾರ್ಥಿನಿಯರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಸೇಫ್ಟಿ ಮೆಜರ್ಗಾಗಿ. ಪೆಪ್ಪರ್ ಸ್ಪ್ರೇ ಮೂಲಕ ನಾವು ಜನರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ಕಿ ಯಾರಾದ್ರೂ ಬಂದ್ರೆ ಆ ಪೆಪ್ಪರ್ ಸ್ಪ್ರೇ ಯೂಸ್ ಮಾಡಿದಾಗ ಅವರಿಗೆ ಎಸ್ಕೇಪ್ ಆಗೋದಕ್ಕೆ ಅವರಿಗೆ ಸ್ವಲ್ಪ ಸಮಯ ಇರುತ್ತೆ. ಇಂಥ ಯಾವ್ದಾದ್ರು ಒಂದು ಸೆಕ್ಯೂರಿಟಿ ಮೆಜರು, ಸೇಫ್ಟಿ ಮೆಷರು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಕಂಪಲ್ಸರಿ ಮ್ಯಾಂಡೇಟರಿ ಮಾಡಬೇಕು. ಅಂದ್ರೆ ಮಾತ್ರ ನಮ್ಮ ವಿದ್ಯಾರ್ಥಿನಿಯರು ಸುರಕ್ಷಿತವಾಗಿ ಶಾಲಾ ಕಾಲೇಜುಗಳಲ್ಲಿ ಹೋಗಿ ಅವ್ರು ಓದ್ಬೋದು ಅಂತಂಬುದು ನಾವು ಮನವಿ ಮಾಡಿದ್ವಿ. ದಯವಿಟ್ಟು ಎಲ್ಲರೂ ಈ ಮೆಸೇಜ್ ಅನ್ನು ಸ್ಪ್ರೆಡ್ ಮಾಡಬೇಕು. ಎಷ್ಟಾಯ್ತು ಅಷ್ಟು ನಾವು ಸರ್ಕಾರದ ಮೇಲೆ ನಾವು ಒತ್ತಡ ಹಾಕಿ ಇಂಪ್ಲಿಮೆಂಟೇಷನ್ ಆಗ್ಬೇಕಂತ ನಮ್ಮ NSU ವತಿಯಿಂದ ನಾವು ಮನವಿ ಮಾಡಿದ್ವಿ. ಎಲ್ಲರಿಗೂ ಧನ್ಯವಾದ.